ಒಂದು ತೀರ್ಮಾನ ಸರ್ಕಾರ ತೆಗೆದುಕೊಂಡಿರೋದನ್ನು ನೀವೊಬ್ಬರು ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಏನು ಹೇಳ್ತೀರಿ? ನಿಮ್ಮ ರಿಯಾಕ್ಷನ್ಗೆ ನಾನು ಇಷ್ಟೊತ್ತರೆಗೂ ಕಾಯ್ತಾ ಇದ್ದೆ. ಇದು ತಪ್ಪು ಯಾರ್ದೋ ಒಪ್ಪು ಯಾರ್ದೋ ಎನ್ಕ್ವೈರಿ ನೇಮಿಸಿದ್ದಾರೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ಗಳಿಂದ. ಅವ್ರು ಎನ್ಕ್ವೈರಿ ಆದಮೇಲೆ ಕ್ರಮ ತೊಗೊಂಡಿದ್ದರೆ ಸರಿ ಇತ್ತು. ಬಟ್ ಸಬ್ ಇನ್ಸ್ಪೆಕ್ಟರ್ಗೆ ಸಸ್ಪೆಂಡ್ ಮಾಡ್ದಂಗೆ ಕಮಿಷನ್ಗೆ ಸಸ್ಪೆಂಡ್ ಮಾಡಿದ್ರೆ ಇದು ಡಿಮಾರಲೈಸೇಷನ್ ಆಫ್ ಫೋರ್ಸ್. ನಾವು ಸಬಾರ್ಡಿನೇಟ್ ಆಫೀಸರ್ಸು ಕಮಿಷನರೇ ನಮಗೆ ಕಾಪಾಡ್ತಾನಪ್ಪ, ನಮಗೆ ನಮ್ಮ ರಕ್ಷಣೆ ಇದೆ ಕಮಿಷನರ್ ಕಡೆಯಿಂದ ಅನ್ನೋವಂಥ ಭಾವನೆಯಲ್ಲಿ ನಾವು ಕೆಲಸ ಮಾಡ್ತೇವೆ. ಯಾಕೋ ನಮ್ಮ ಬಾಸ್ ಇದ್ದಾರೆ, ನಮಗೆ ಹೆಂಗೆ ಅವ್ರು ರಕ್ಷಣೆ ಕೊಡ್ತಾರೆ. ನಾವೇನಾದರೂ ತಪ್ಪು ಮಾಡಿದ್ರೆ ಅಥವಾ ಈಗ ನಾವು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ದಲ್ಲಿ ಆಗಲಿ, ಯಾವುದೇ ಸಮಸ್ಯೆ ಬಂದಾಗಲಿ, ಎನ್ಕೌಂಟ್ರ್ ಆಗುವಾಗಲಿ, ಲಾಠಿ ಚಾರ್ಜ್ ಮಾಡುವಾಗಲಿ, ಫೈರಿಂಗ್ ಮಾಡುವಾಗಲಿ ತಕ್ಷಣ ನಾವು ಕ್ರಮ ತಗೋಬೇಕಾಗ್ತದೆ. ಅಲ್ಲಿ ವಿಚಾರಣೆ ಮಾಡುವಂಥ ಟೈಮ್ ಇದು ಇರೋದಿಲ್ಲ, ನಮಗೆ ಅವಕಾಶ ಇರೋದಿಲ್ಲ. ಇಮಿಡಿಯೇಟ್ ಆ್ಯಕ್ಷನ್ ತೊಗೋದು ನೆಸರಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಕಮಿಷನರ್ ನಮಗೆ ರಕ್ಷಣೆ ಕೊಡ್ತಾನಪ್ಪ ಅನ್ನೋ ಭಾವನೆ ಇರ್ತದೆ. ಸೊ ಈ ಕಮಿಷನರ್ಗೆ ಸಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ರಕ್ಷಣೆ ಕೊಡೋರು ಯಾರು? ನಮಗೆ ರಕ್ಷಣೆ ಕೊಡೋರು ಯಾರು? ಸಬಾರ್ಡಿನೇಟ್ಸ್ ಆಫೀಸರ್ಸ್ಗೆ. ಇದು ಒಂಥರ ಡಿಮಾರಲೈಸಿಂಗ್ ಆಫ್ ದ ಫೋರ್ಸ್. ಲಾಸ್ಟ್ 1 ಮಂತಲ್ಲಿ ಇದು ಒಂದೇ ನಿಮಿಷ, ಲಾಸ್ಟ್ 1 ಮಂತಲ್ಲಿ ನಮ್ಮ ಪ್ಯಾನಲ್ ಪ್ರಸಾದ್ ಇದ್ದಾರೆ, ಪ್ರಸಾದ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈ ಕಲಬುರಗಿಯಲ್ಲಿ ಒಂದು ಪ್ರೋಗ್ರಾಮ್ ಆದಾಗ ಒಂದು ಇನ್ಸಿಡೆಂಟ್ ಆಯಿತು ಗೊತ್ತಾ, ಸ್ಟೇಜ್ ಮೇಲೆ ಅಡಿಷನಲ್ SP ಗೆ ಸಾಧಾರಣ ವಿಜುವಲ್ಸ್ ಕೊಡಿ ನನಗೆ. ಬೆಳಗಾವಿಯಲ್ಲಿ ಈ ಥರದ ಇದನ್ನೆಲ್ಲ ನೋಡ್ತಾ ಇದ್ರೆ IPS ಅಧಿಕಾರಿ ಪ್ರಾಂಪ್ಟ್ ಅಂತ ಹೇಳಿ ಹೆಸರನ್ನ ತಗೊಳ್ಳೋದು ಅಷ್ಟೊಂದು ಕಷ್ಟ. ಹೇಳಿ ಪ್ಲೀಸ್ ಕಂಟಿನ್ಯೂ. ಇಲ್ಲ, ನಮ್ಮಲ್ಲಿ ಏನಾಗಿದೆ, ಈ ರಾಜಕಾರಣಿಗಳನ್ನ ಓಲೈಕೆ ಮಾಡುವಂಥ ಬದಲಾವಣೆ ಆಗಬೇಕು ನಮ್ಮಲ್ಲಿನೂ. ಬಿಡಬೇಕು. ಈಗ ಅವರು ಕೆಲವೊಬ್ರು ಹೇಳ್ತಾರೆ ಪೊಲೀಸರು ಬೇಡ ಅಂದರು, ಆದರೂ ನೀವು ಮೆರವಣಿಗೆ ಮಾಡಿದ್ರಿ. ಒಂದಕ್ಕೊಂದು ತಾಳಿಲ್ಲ ಮೇಳಿಲ್ಲ. ಕ್ರಿಕೆಟ್ ಅಸೋಸಿಯೇಷನ್ ಅವ್ರದ್ದೊಂದು ಅವರೇ ಡಿಸಿಷನ್ ತಗೋತಾರೆ. 1 ಗಂಟೆ ಆದರೂ ಕಮಿಷನ್ಗೆ ಗೊತ್ತಿಲ್ಲ ಮೆರವಣಿಗೆ ಆಗ್ತದೋ ಇಲ್ಲೋ ಅಂತ ಅನ್ನೋದು. ಕಮಿಷನರ್ಗೆ ಗೊತ್ತಿಲ್ಲ 1 ಗಂಟೆ ಆಗ್ತದೋ ಇಲ್ಲೋ ಅನ್ನೋದು. ಇವರು ಸರ್ಕಾರ ಒಂದು ಡಿಸಿಷನ್ನು, ಪೊಲೀಸರದೊಂದು ಅಸಹಾಯಕತೆ. ಇದೆಲ್ಲ ನೋಡಿದ್ರೆ ಇದು ಒಂಥರ ಹೆಪಜೆಡ್. ಏನು ಒಬ್ರಿಗೊಬ್ರಿಗೆ ತಾಳೆಲ್ಲ ಮೇಳಿಲ್ಲ, ಏನಿಲ್ಲ. ಅವ್ರದೇ ಈಗ ಇವಾಗ ನಾವು ಡೇ 1 ಹೇಳ್ತಾ ಇದ್ದೀನಿ FIR ಮಾಡಿರಿ ಅವ್ರ ಮೇಲೆ, FIR ಮಾಡಿ ಅಂತ. FIR ಮಾಡ್ತಾ ಇಲ್ಲ. ನಿನ್ನೆ ಅನಿವಾರ್ಯವಾಗಿ FIR ಮಾಡ್ತಾ, ಹೈಕೋರ್ಟ್ ಇಂಟರ್ಫಿಯರ್ ಆದಮೇಲೆ, ಅಲ್ಲಿ PI ದಾಖಲಾದ ಮೇಲೆ, ಅವ್ರ ಬುಡಕ್ಕೆ ನೀರು ಬಂದ ಮೇಲೆ, ಆಮೇಲೆ ಕಮಿಷನ್ ಸಸ್ಪೆಂಡ್ ಮಾಡೋದು, ಉಳಿದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದು. ಇದು ನೋಡಿದ್ರೆ ಒಂಥರ ಯಾಕೋ ಇದು ನಾ ಹೇಳ್ದಲ್ಲ, ನಮ್ಮ ಅಧಿಕಾರಿಗಳನ್ನು ಬದಲಾವಣೆ ಆಗಬೇಕು. ಈ ರಾಜಕಾರಣಿಗಳನ್ನು ಓಲೈಕೆ ಮಾಡೋದು ಬಂದ್ ಆಗಬೇಕು. ಅವ್ರು ರೈಟಿಂಗ್ನಲ್ಲಿ ಕೊಡಬೇಕಿತ್ತು ಈ ಕಮಿಷನರ್ ಅವರು. ನಮಗೆ ಇದು ಮಾಡೋದು ಬೇಡ, ಇದು ಸರಿಯಲ್ಲ, ಅನಾಹುತ ಆದರೆ ಯಾರು ಹೊಣೆಗಾರರು ಅಂತ ಅನ್ನೋದು ಬೇಡ, ಮೆರವಣಿಗೆ ಬೇಡ, ಫಂಕ್ಷನ್ ಬೇಡ, ಮುಂದೆ 8 ದಿವಸ ಆರಾಮಾಗಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮಾಡ್ಬೋದು. ನಾನು 2 ಡಿವಿಷನ್ ಮಾಡಿದ್ದೀನಿ DCP ಆಗಿ ಸಿಟಿಯಲ್ಲಿ. ಅಲ್ಲಿ ಒಂದು 20 ಸಲ ಬಂದೋಬಸ್ತ್ ಮಾಡಿದ್ದೇವೆ. ಕ್ರಿಕೆಟ್ನಲ್ಲಿ ಮಾಡಿದ್ದೇವೆ, ಬಂದೋಬಸ್ತ್ ಮಾಡಿದ್ದೇವೆ. ಟಿಕೆಟ್ ಕೊಟ್ಟನೇ ಅಷ್ಟೊಂದು ಗಲಾಟೆ ಇರ್ತದೆ. ಇನ್ನು ಪುಗುಸಟ್ಟೆ ಬರ್ರಿ ನಾವು ಮೆರವಣಿಗೆ ಮಾಡ್ತೀವಿ ಅಂದ್ರು. ಮೆರವಣಿಗೆ ಮಾಡೋ ರಸ್ತೆಯಲ್ಲಿ ಜನ ನಿಂತ್ಕೊಂಡ್ರು, ಸಡನ್ ಆಗಿ ಮೆರವಣಿಗೆ ಕ್ಯಾನ್ಸಲ್ ಮಾಡಿದ್ರು. ಎಲ್ಲ ಇದಕ್ಕೆ ಬಂದ್ಬಿಟ್ರು, ಬಂದ್ಬಿಟ್ರು. ಅವರೆಲ್ಲ ನುಗ್ಗಕ್ಕೆ ಶುರು ಮಾಡಿಬಿಟ್ರು. ಇದೆಲ್ಲ ಯಾರು ಕಾಲ್ತು? ಅದಕ್ಕೆ ನಾನು ಹೇಳೋದು, ರೈಟಿಂಗ್ದಲ್ಲಿ ಕೊಡುವಂಥ ಧೈರ್ಯನ ಪೊಲೀಸರು ಮಾಡಬೇಕು. ಯಾರೇ ಅಧಿಕಾರಿ ಇರಲಿ ಅವನು, ನನಗೆ ಇದು ಮಾಡೋದು ಅವಶ್ಯಕತೆ ಇಲ್ಲ, ಇದ್ರ ಅನಾಹುತ ಆಗ್ತವೆ, ಅದಕ್ಕೆ ಹೊಣೆ ಯಾರು, ಇದು ಬೇಡ ಮಾಡಬೇಡ ಅಂತೇಳಿ ರೈಟಿಂಗ್ನಲ್ಲಿ ಕೊಟ್ಟಿದ್ರೆ ಇವತ್ತು ಸಸ್ಪೆಂಡ್ ಆಗುವಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈ ಏನಾಗ್ಬಿಟ್ಟದೆ ನಮ್ಮಲ್ಲಿ ಓಲೈಕೆ ಮಾಡೋದು ರಾಜಕಾರಣಿಗಳನ್ನ. ಅವ್ರು ಪೋಸ್ಟಿಂಗ್ ಮಾಡಿದ್ರು ಅವ್ರ ಹಿಂದೆ ಮುಂದೆ ಅಡ್ಡಾಡೋದು, ಅವ್ರಿಂದ ಎಲ್ಲ ಜನಸಾಮಾನ್ಯರು ಯಾರು ಕೇಳೋದಲ್ರಿ. ಪೊಲೀಸ್ ಸ್ಟೇಷನ್ದಲ್ಲಿ ಆ ಪರಿಸ್ಥಿತಿ ಬಂದ್ಬಿಟ್ಟದೆ. ಬರೀ ಓಲೈಕೆ ಮಾಡೋದನ್ನೇ, ಬರೀ ಹುಜೂರ್ ಅನ್ನೋದನ್ನೇ, ಬಕೆಟ್ ಹಿಡಿಯೋದನ್ನೇ. ಹಿಂಗಾದ್ಕೊಳ್ಳಿ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಮ್ಮೊಂದಿಗೆ ಇನ್ನೊಬ್ರು ಅತಿಥಿಗಳು TR ಪ್ರಸಾದ್ ಅವರು ಜಾಯ್ನ್ ಆಗಿದ್ದಾರೆ. TR ಪ್ರಸಾದ್ ಅವರೇ, ಸರಿ ಅನಿಸ್ತಾ ಇದೆಯಾ ಇವತ್ತು? ದಕ್ಷ ಪ್ರಾಮಾಣಿಕ ಅಧಿಕಾರಿ, ನಾನು ಹೇಳ್ತಿಲ್ಲ, ಜನ ಹೇಳ್ತಿದ್ದಾರೆ. ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಅಂತೇಳಿ ಹ್ಯಾಶ್ಟ್ಯಾಗ್ ಅಭಿಯಾನ ಶುರುವಾಗಿದೆ. ಇದು ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಸರಿ ಇದೆಯಾ? ಪೊಲೀಸ್ ಇಲಾಖೆ ಇನ್ನು ಮುಂದೆ ಯಾವ ರೀತಿಯಾಗಿ ಸರ್ಕಾರವನ್ನು ನಂಬಿಕೊಂಡು ನೆಚ್ಕೊಂಡು ಕೆಲಸವನ್ನು ಮಾಡಬೇಕು? ನೋಡಿ, ಅವತ್ತು ಘಟನೆ ಏನಾಯಿತು, ಫಸ್ಟ್ ಆಫ್ ಆಲ್ ನಾನು ಮೊದಲನೇ ಬಾರಿ ಬಂದು ಮಾತಾಡ್ತಿರೋದ್ರಿಂದ ಘಟನೆ ಏನು ನಡೀತು ಅದನ್ನು ಪ್ರಪ್ರಥಮವಾಗಿ ಈ ರಾಜ್ಯದ ಜನತೆಗೆ ಮತ್ತು ಆ ಕುಟುಂಬದವರು ಯಾರು ಅವರ ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಅವರಿಗೆ ನಮ್ಮ ಒಂದು ಕಂಡೋಲೆನ್ಸಸ್ನ ನಮ್ಮ ಪಕ್ಷದ ಪರವಾಗಿ ಮತ್ತು ರಾಜ್ಯದ ಪರವಾಗಿ
ಮತ್ತು ಆ ನೋವನ್ನು ಮತ್ತು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಆ ಕುಟುಂಬಕ್ಕೆ ಅಂತ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಮೊದಲನೇದಾಗಿ. ಯಾಕೆ ಅಂದರೆ ಇದು ಈ ಥರ ಇನ್ಸಿಡೆಂಟ್ಗಳು ನಡಿಬೇಕು ಅಂತ ಯಾರೂ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲ್ಲ. ಸರ್ಕಾರವಾಗಲಿ ಪೊಲೀಸರಾಗಲಿ ಅವತ್ತು ರಾತ್ರಿ ಇಡೀ ಒಂದು RCB 18 ವರ್ಷಗಳ ನಂತರ ಕಪ್ಪನ್ನು ಗೆಲ್ತಾ ಇದೆ ಅಂದಾಗ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಂದಾಗಿದ್ದರು. ಕ್ರಿಕೆಟ್ ಅನ್ನೋದು ಎಲ್ಲರನ್ನೂ ಒಂದು ಮಾಡುತ್ತೆ. ಇಟ್ ಯುನೈಟ್ಸ್ ಎವ್ರಿಬಡಿ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ಎಲ್ಲರನ್ನೂ ಕೂಡ ಅದು ಅವತ್ತು ಒಂದು ಮಾಡಿತ್ತು. ಗಲ್ಲಿಗಳಲ್ಲಿ ಸ್ಕ್ರೀನ್ಗಳನ್ನ ಹಾಕ್ಕೊಂಡು ಗಲ್ಲಿಗಳಲ್ಲಿ ಎಲ್ಲ ಏರಿಯಾಗಳಲ್ಲೂ ಎಂಜಾಯ್ ಮಾಡಿದರು. ಮತ್ತು ಅದಾದಮೇಲೆ ಹೋಗಿ MG ರೋಡ್ಗೆ 4 ಗಂಟೆವರೆಗೂ ಹೋಗಿ ಎಂಜಾಯ್ ಮಾಡಿ ಬಂದಿದ್ದರು. ಅವತ್ತು ಪೊಲೀಸ್ನವರು 4 ಗಂಟೆವರೆಗೂ ಕೂಡ ಅವರು ಅಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಬೆಳಿಗ್ಗೆನೇ ಅದು ಅಲ್ಲದೆ ವಿರಾಟ್ ಕೊಹ್ಲಿ ಅವರು ಅಲ್ಲಿ ಸ್ಟೇಡಿಯಂನಲ್ಲಿ ಕಣ್ಣೀರು ಹಾಕಿದ್ದು ನೋಡಿ ಯುವಜನಾಂಗ ಅಂತ ಉದ್ರೇಕಕ್ಕೊಳಗಾಯಿತು. ನಮ್ಮ ಕರ್ನಾಟಕ RCB ನಮ್ಮ ಪರವಾಗಿ ಆಡಿದಂಥ ಒಬ್ಬ ಮಹಾನ್ ಒಬ್ಬ ಆಟಗಾರ ಕಣ್ಣೀರು ಹಾಕಿದ್ನಲ್ಲ ಅಂತ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಕೂಡ ಅದು ಒಂದು ಹೃದಯಾಂತರದಿಂದ ಬಂತು. ಅಂಥ ಒಬ್ಬ ಆಟಗಾರ ಬರ್ತಾ ಇದ್ದಾರೆ, ಇಲ್ಲೇ ನಮ್ಮ ಮುಂದೆನೇ ಬರ್ತಾರೆ ಅಂತ ಅಂದಾಗ ಈಗ KCN ಅವರು ಒಂದು ಲೆಟ್ರ್ ಬರೆದ್ರು, ಸರ್ಕಾರಕ್ಕೂ ಕೂಡ ಬರೆದ್ರು, ಅವ್ರನ್ನ ಸರ್ಕಾರದ ಮುಖಾಂತರ ಅವರಿಗೆ ಒಂದು ಆನರ್ ಮಾಡಬೇಕು ಅಂತ ಹೇಳಿ. ಅದನ್ನು ತರಾತುರಿಯಾಗಿ ಆದರೂ ಕೂಡ ಅದನ್ನು ಒಪ್ಕೊಂಡು ಆಯೋಜನೆ ಕೂಡ ಮಾಡಿದ್ರು. ಅಲ್ಲೇನಾಯಿತು, ಈ ಮಟ್ಟದ ಒಂದು ಕ್ರೌಡ್ ಏನಿದೆ, ಜನ ಈ ಯಂಗ್ಸ್ಟರ್ಸು ಬಿಟ್ವೀನ್ ದ ಏಜ್ ಗ್ರೂಪ್ 20 to 30 ಬರ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಈ ಮಟ್ಟಕ್ಕೆ ಬರ್ತಾರೆ ಅಂತ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಗಳಿದ್ದಾರೆ ಅಂದ್ಮೇಲೆ ಅಚ್ಚುಕಟ್ಟಾಗಿ ಮಾಡಿಸಿ ನಾವು ಮಾಡ್ಲೇಬೇಕು ಅಂತ ಕೇಳ್ರಿ, ಅಚ್ಚುಕಟ್ಟಾಗಿ ಮಾಡ್ಬೇಕು ಅಂತ ನಿಮ್ದು ನಮ್ದೇನಿದೆ ನಾವು ಹೇಳ್ಬಿಡ್ತೀವಿ. ನಮ್ಮ ರಾಜ್ಯ ಇರ್ರಿ, ಗೊತ್ತಿದೆ ನಮಗೂ, ನಿಮ್ಗೆ ಬರೀ ಖಾಲಿ ಮಡಿಕೆನಲ್ಲಿ ಆಡಿಸ್ಬೇಡಿ, ಮೊದ್ಲು ಇರಿ. ನಮ್ದೇನಿದೆ ನೋಡಿ ಸರ್, ನಮ್ದು ಪ್ರಿಯಾಂಬಲ್ ಏನಿದೆ ನಾವು ಹೇಳ್ಬೇಕು. ಗಲಾಟೆ ಮಾಡೋದಾದ್ರೆ ರೋಡಲ್ಲೋ ಬೀದಿನಲ್ಲೋ ಮಾಡೋಣ. ಆಗಲ್ಲ, ನಿಮ್ ಕೈಲಿ ಆಗಲ್ಲ ರೇ, ಏನ್ ಮಾತಾಡ್ತೀರಿ ನೀವು? ಏನ್ ಮಾತಾಡ್ತೀರಿ ನೀವು? ಪರ್ಸನಲ್ ಆಗಿ ಹೋಗ್ಬೇಡ ನೀನು, ಪರ್ಸನಲ್ ಆಗಿ ಹೋಗ್ಬೇಡ ನೀನು. ಕಾಂಗ್ರೆಸ್ ಯಾವ ರೀತಿ ಬೈದಿದ್ದೆ ಅನ್ನೋದು ಗೊತ್ತು. ಕುತ್ಕೊಂಡ್ರೆ ಕಂಡಿದ್ದೀನಿ ನಿನ್ನ. ಗೌರವವಾಗಿ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಗೌರವ ಬಿಟ್ಟು ಮಾತಾಡಿದ್ರೆ ಅದು ಎಲ್ಲೆಲ್ಲ ಒಟ್ಟಾಗುತ್ತೆ. ನಾವು ಬಂದ ತಕ್ಷಣ ಇವ್ರು ಎಕ್ಸೈಟ್ ಆದ್ರು, ನೋಡಿ ಇವ್ರು ಎಕ್ಸೈಟ್ ಆದ್ರು. ನಿಮ್ಮಿಂದ ನಾನು ಕಲಿಬೇಕಾ ಇಲ್ಲ? ನಮ್ಮ ಪಕ್ಷ ನಾನು ಬಂದಿರೋದು ಅವ್ರು ಕರೆದಿರೋದಕ್ಕೆ. ವಿರೋಧ ಪಕ್ಷದಲ್ಲಿ ನೀವಿಲ್ಲ. ವಿರೋಧ ಪಕ್ಷದಲ್ಲಿ ಎಲ್ಲಿದ್ರೆ ನೀವು? ವಿರೋಧ ಪಕ್ಷದಲ್ಲಿ ಎಲ್ಲಿದ್ರೆ ನೀವು? ನಿಮ್ಗೇನು ಅವ್ರ ಅವಕಾಶ ಕೊಟ್ಟಿದ್ದಾರೆ, ಮಾತಾಡಿ. ನಮ್ಮ ಸರ್ಕಾರದ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ, ಮಾತಾಡ್ತೀವಿ. ಅದನ್ನ ನೀವೇನು ಹೇಳ್ಬೇಕಾಗಿಲ್ಲ, ಮಾತಾಡಕ್ಕೆ ಅಂತಾನೆ ಬಂದಿದ್ವಿ, ಮಾತಾಡ್ತೀವಿ. ನೋಡಿ, ಈ ರೀತಿ ಆದಮೇಲೆ ಈ ಥರ ಒಂದು ದುರ್ಘಟನೆ ನಡೆಯುತ್ತೆ, ಕಾಲು ತೊಳೆತಕ್ಕೊಳಗಾಗ್ತಾರೆ. ಯಂಗ್ಸ್ಟರ್ಸು ಓವರ್ ಎಕ್ಸೈಟ್ ಆಗಿದ್ದರು. ಮತ್ತು ವಿಧಾನಸೌಧದ ಮುಂದೆ ಕಾರ್ಯಕ್ರಮ ನಡೆದಾಗ ಯಾವುದೇ ಅಹಿತಕರ ಘಟನೆ ಆಗಲಿಲ್ಲ. ಮಳೆ ಬಂತು, ಕ್ರೌಡು ಚೆದರೋಯ್ತು. ಮತ್ತು ಅಲ್ಲಿಗೆ ಮತ್ತು ಇದೇ BJPಯವರು ಟ್ವೀಟ್ ಮಾಡ್ತಾರೆ, ಏನಂತ, ಓಪನ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬೋದಾಗಿತ್ತು, ಅವರಿಗೆ ಹೋಮ್ ಮಿನಿಸ್ಟರ್ ಆಗಿರೋದಕ್ಕೆ ಅರ್ಹತೆ ಇಲ್ಲ ಅಂತಲೂ ಕೂಡ ಇದೇ BJPಯವರು ಟ್ವೀಟ್ ಮಾಡ್ತಾರೆ. ಕೇಳಿ ಹೇಳ್ತೀನಿ. ಒಂದು ವೇಳೆ ಬಂದಿದ್ದೀವಿ, ಹೇಳ್ತೀವಿ, ನೀವು ಮಾತಾಡಿ, ನಿಮ್ದೇನಿದೆ ನೀವು ಮಾತಾಡಿ, ಅದರಲ್ಲಿ ಏನಿದೆ. ನೀವು ಟ್ವೀಟ್ ಮಾಡಿದ್ದೀರಾ, ನಾವು ಇಲ್ಲ ಅಂತ ಹೇಳಿದ್ವಾ? ಆದರೆ ಅದು ಸೆಕ್ಯೂರಿಟಿ ರೀಸನ್ಸಿಂದ ಓಪನ್ ಇದರಲ್ಲಿ ಬೇಡ, ಇನ್ನೂ ಅನಾಹುತಗಳಾಗ್ಬೋದು ಅಂತ ಹೇಳ್ಬಿಟ್ಟು ನಾವು ಮಾಡಲಿಲ್ಲ.
ಆದರೆ ಅಲ್ಲೇನಾಯಿತು, ಗೇಟ್ ನಂಬರ್ 7 ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಲವಾದ ಒಂದು ಇದು ಜನಗಳ ಮೇಲೆ ಬಿದ್ದು ಆ ಕ್ರೌಡ್ಗೆ 4 ಜನ ಇದ್ದಕ್ಕಿದ್ದಂಗೆ ತೀರೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದಕ್ಕೆ ಯಾರು ಕಾರಣ ಏನು ಪ್ರತಿಯೊಂದು ಗೊತ್ತಾಗುತ್ತೆ. ಅದನ್ನೇ ಇಂಡಸ್ಟ್ರಿಯಲ್ ಎನ್ಕ್ವೈರಿ ಆರ್ಡರ್ ಆಗಿದೆ, ಗೊತ್ತಾಯ್ತಾ? ಅದೊಂದೇ ಗೇಟಲ್ಲಿ ತುಂಬ ಅನಾಹುತಗಳಾಗಿರೋದು. ಬೇರೆ ಯಾವ ಗೇಟಲ್ಲೂ ಯಂಗ್ಸ್ಟರ್ಸು ಒಳಗಡೆ ನುಗ್ಗಕ್ಕೆ ಹೋಗಿ ಕಾಲು ತೊಳೆದು ಒಳಗಾಗಿದ್ದಾರೆ. ನಾವು ಅದನ್ನು ಇಲ್ಲ ಅಂತೆಲ್ಲ. ಅದಕ್ಕೆ ನಾವು ಈ ರಾಜ್ಯದ ಜನತೆಗೆ ನಾವು ಕಳಕಳಿಯಿಂದ ಮನವಿ ಮಾಡಿದ್ದೀವಿ. ಮತ್ತು ಅದಾಗಬಾರ್ದಾಯಿತು, ದುರದೈವ ಅದು ಆಗಬಾರ್ದಾಯಿತು. ಪ್ರೀತಿಯಿಂದ ಎಲ್ಲರೂ ಕೂಡ ಒಂದು ಎಂಜಾಯ್ ಮಾಡಬೇಕು. ನೀವು ಖಂಡಿಸ್ತೀರಿ, ನಿಮಗೂ ಬೇಸರ. ಸರ್, ಅದು ಆಗ್ಲಿ ಅಂತ ಯಾರಾದ್ರೂ ಯಾರು ಬಯಸ್ತಿಲ್ಲ, ಅದ ಖಂಡಿಸ್ತೀರ ಅಂತ ಹೇಳ್ತಾ ಇರೋದು. ಅಲ್ಲಲ್ಲ, ಖಂಡಿಸೋಂಥ ದುರ್ಘಟನೆ ಆಗಬಾರ್ದಾಗಿತ್ತು ಅನ್ನೋ ಒಂದು ವಿಷಾದವನ್ನು ವ್ಯಕ್ತಪಡಿಸಿ ನೀವು ಬಂದಿದ್ದೀರಿ, ನೀವು ಮಾತಾಡಿದ್ರಿ. ಈಗ ನನ್ನ ಪ್ರಶ್ನೆಗೆ ಆನ್ಸರ್ ಕೇಳಿ ಸರ್. ದಯಾನಂದ್ ಅವರು ಸೇರಿದಂತೆ 5 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದು ಸರಿನಾ? ನೋಡಿ, ಅದು ಸರ್ಕಾರದ ಕ್ರಮ. ಎಲ್ಲಿ ಲೋಪದೋಷಗಳಾಯಿತು, ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಒಂದು ಜವಾಬ್ದಾರಿಗಳನ್ನು ಕೊಟ್ಟಿದ್ರು. ಸರ್ಕಾರ ನಡೆಸುವಾಗ ಜವಾಬ್ದಾರಿ ಯಾರಿಗಿರುತ್ತೆ? ಪೊಲೀಸ್ ಇಲಾಖೆಗಿರುತ್ತೆ. ಅದು ಎಲ್ಲೋ ಒಂದು ಕಡೆ ತುಳಿತಕ್ಕೊಳಗಾದ ಅಂತ ಹೇಳಿದಾಗ ಜವಾಬ್ದಾರಿ ಯಾರನ್ನು ಮಾಡಬೇಕಾಗುತ್ತೆ? ಅಲ್ಲಿರೋ ಜವಾಬ್ದಾರಿ ಯಾರು? ಮೇಯ್ನ್ ಪಾಲಿಸ್ ಆಫೀಸರ್ಸು. ಅದರಿಂದ ಈಗ ಇಮಿಡಿಯೇಟ್ ಆಗಿ ಕ್ರಮ ಆ ಥರ ಅಂತ ಹೇಳಿದಲ್ವಾ, ಮಾಡಿ ಅಂತ ಹೇಳಿದಲ್ಲ. ಒಂದು ಸಿದ್ದರಾಮಯ್ಯನವ್ರದ್ದು, DK ಶಿವಕುಮಾರ್ದು ಎಲ್ಲ ಅವ್ರದ್ದೆಲ್ಲ ಏನು BCCI ಇದೇನಂದ್ರೆ ಇದು KCA ಕಮ್ಸ್ ಅಂಡರ್ BCCI ಚೇರ್ಮನ್ ಯಾರು ಇವತ್ತು? ಯಾರಿದ್ದಾರೆ ಸರ್? BCCI ಹೇಳ್ತಾ ಇದ್ದು ನಮಗೆ. ಸರ್, ನಾವು